ಎಲ್ರಿಗೂ ನಮಸ್ಕಾರ. ರಾಯರ ಆರಾಧನೆ ಅಂತಂದರೆ ಬಹಳ ವಿಶೇಷವಾದಂತಹ ದಿನಗಳು. ಆ 3 ದಿನಗಳು ಸಹ ರಾಯರಿಗೆ ಸಂಬಂಧಪಟ್ಟಂತೆ ನಾವು ಯಾವುದೇ ಸೇವೆಯನ್ನು ಮಾಡಲಿ ಅಥವಾ ಸ್ತೋತ್ರವನ್ನು ಹೇಳ್ಕೊಳ್ಳಿ ಅಥವಾ ಮಠಗಳಿಗೆ ಹೋಗಿ ನಾವು ಸೇವೆ ಮಾಡಿದ್ರೂ ಸಹ ಬೇರೆ ದಿನಗಳಿಗಿಂತ 1ಕ್ಕೆ 10ರಷ್ಟು ಫಲ ಈ ಆರಾಧನೆ ಸಮಯದಲ್ಲಿ ನಮಗೆ ದೊರೆಯುತ್ತೆ. ಹಾಗಾಗಿ ರಾಯರ ಅನುಗ್ರಹ ನಮಗೆ ಹೆಚ್ಚಿನದಾಗಿ ಆಗಬೇಕು ಅಂತಂದರೆ ಈ 3 ದಿನಗಳು ಸಹ ಕೆಲವೊಂದು ಸ್ತೋತ್ರಗಳನ್ನು ನಾವು ತಪ್ಪಿಲ್ಲದೆ ಪಾರಾಯಣ ಮಾಡಿದಾಗ ನಮಗೆ ರಾಯರಿಂದ ವಿಶೇಷ ಅನುಗ್ರಹ ಆಗುತ್ತೆ. ಮತ್ತು ನಿಮಗೆ ರಾಯರಿಂದ ಹೂ ಪ್ರಸಾದ ಬೇಕು ಅಂತಂದ್ರೂ ಸಹ ಈ ಸ್ತೋತ್ರಗಳನ್ನು ಆರಾಧನೆ ದಿನ ತಪ್ಪದೇ ಪಾರಾಯಣ ಮಾಡಿ. ಮೊದಲನೇದಾಗಿ ರಾಯರ ನಾವು ಯಾವುದೇ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೋಬೇಕು. ಮೊದಲು ರಾಯರ ಸ್ತೋತ್ರವನ್ನು ಹೇಳಿಕೊಂಡು ಆಮೇಲೆ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಬೇಡಿ. ಮೊದಲು ವಿಷ್ಣು ಸಹಸ್ರನಾಮವನ್ನು ಆದಷ್ಟು ತಪ್ಪಿಲ್ಲದೆ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇದು ಮೊದಲನೇದು. ಎರಡನೇದು ರಾಯರ ಗಾಯತ್ರಿ ಮಂತ್ರ. ರಾಯರ ಗಾಯತ್ರಿ ಮಂತ್ರವನ್ನು ಸಹ 9, 11 ಇಲ್ಲ 21, 48 ಇಲ್ಲ 101 ಬಾರಿ ಈ ರೀತಿಯಾಗಿ ಹೇಳ್ಕೊಳ್ಳಿ. ಮತ್ತು ರಾಯರ ಪೂರ್ಣಬೋಧ ಸ್ತೋತ್ರ, ಇದನ್ನು ದಯವಿಟ್ಟು ಗಂಡಸರು ಮಾತ್ರ ಹೇಳ್ಕೊಳ್ಳಿ. ನಿಮಗೆ ಸ್ಕ್ರೀನ್ ಮೇಲೆ ಒಂದು ಫೋಟೋ ಕಾಣುತ್ತೆ ನೋಡಿ. ಆ ಫೋಟೋನಲ್ಲಿ ನಿಮಗೆ ಏನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅದರಲ್ಲಿ ಲಾಸ್ಟ್ ಲೈನನ್ನು ನೀವು ನೋಡಿ. ಹೆಣ್ಣು ಮಕ್ಕಳು ಶ್ರೀ ಗುರುಸ್ತೋತ್ರವನ್ನು ಪಠಿಸಬಾರದು. ಗುರುಸ್ತೋತ್ರ ಅಂತಂದರೆ ಅಪ್ಪಣ್ಣಾಚಾರ್ಯರಿಂದ ವಿರಚಿತವಾದಂತಹ ಪೂರ್ಣಬೋಧ ಸ್ತೋತ್ರ. ಈ ಸ್ತೋತ್ರವನ್ನು ಗಂಡಸರು ಮಾತ್ರವೇ ಹೇಳ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಹೇಳ್ಕೊಳ್ಬಾರ್ದು. ಏನಕ್ಕೆ ಫೋಟೋ ಹಾಕ್ತೆ ಅಂತಂದರೆ, ಈಗ ನಾನು ಬೇರೆ ಒಂದು ಚಾನಲಲ್ಲಿ ರಾಯರ ಆರಾಧನೆ ಬಗ್ಗೆ ಒಂದು ವಿಡಿಯೋ ಬರ್ತಾಯಿತ್ತು, ನೋಡೋಣ ಅಂತೇಳಿ ಆನ್ ಮಾಡಿದೆ. ಇಂಡೈರೆಕ್ಟಾಗಿ ನನ್ನ ವಿಡಿಯೋ ಬಗ್ಗೆನೇ ಮಾತಾಡಿದ್ದಾರೆ ಅಂತ ಅನಿಸ್ತು. ಅಂದರೆ ಪೂರ್ಣಬೋಧ ಸ್ತೋತ್ರವನ್ನು ಅವ್ರು ಹೇಳ್ತಿರೋದೇನೋ, ಪೂರ್ಣಬೋಧ ಸ್ತೋತ್ರವನ್ನು ಹೆಣ್ಮಕ್ಳು ಹೇಳ್ಕೊಬೋದು. ಕೆಲವೊಂದು ಚಾನಲಲ್ಲಿ ಇದ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ. ನನಗೆ ಆ ಥರ ಏನೂ ಆಗಿಲ್ಲ. ಯಾರೋ ಒಬ್ಬರು ವಾಟ್ಸಪ್ಪಲ್ಲಿ ನನಗೆ ಸೆಂಡ್ ಮಾಡಿದರು ಅವ್ರ ವಿಡಿಯೋನ. ನಾನು ಅವ್ರ ಹಿಂದಿನ ವಿಡಿಯೋ ಚೆಕ್ ಮಾಡಿದಾಗ ಗುರುಸ್ತೋತ್ರದಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ಹೇಳಿ ಒಂದು ವಿಡಿಯೋಲಿ ಹೇಳ್ತಾರೆ, ಇನ್ನೊಂದು ವಿಡಿಯೋನಲ್ಲಿ ಮಕ್ಳಿಗೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳ್ತಾರೆ. ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ಕೆಲಸದಲ್ಲಿ ನಾನು ಬ್ಯುಸಿ. ಅದರ ಮಧ್ಯೆ ರಾಯರ ಬಗ್ಗೆ ತಿಳ್ಕೊಂಡಿರೋ ಅಷ್ಟನ್ನು ಹೇಳಬೇಕು ಅಂತಲೇ ನಾನು ಬಿಡುವಿಲ್ಲ ಸಮಯದಲ್ಲಿ ವಿಡಿಯೋಸ್ ಮಾಡಿ ಹಾಕ್ತೀನಿ. ಅಂಥದ್ರಲ್ಲಿ ನೆಗೆಟಿವ್ ಆಗಿ ಹೇಳಿ ಯಾರಿಗೋ ಒಳ್ಳೆಯದಾಗೋದನ್ನು ತಡಿಬೇಕು ಅನ್ನೋಂತಹ ಉದ್ದೇಶ ಇದ್ದಿದ್ರೆ ರಾಯರ ಬಗ್ಗೆ ವಿಡಿಯೋ ಮಾಡೋ ಅಂಥದ್ದೇ ಇರಲಿಲ್ಲ. ನೀವೀಗೇನು ಫೋಟೋ ನೋಡ್ತಾ ಇದ್ದೀರಲ್ವ, ಅದು ನಾನು ಮಂತ್ರಾಲಯದಿಂದ ತಂದಿರುವಂತಹ ರಾಯರ ಸೇವೆ, ಮಂತ್ರಾಲಯದಿಂದ ತಂದಿರುವಂತಹ ಪುಸ್ತಕ. ಬೇರೆ ನಿದರ್ಶನ ಬೇಕಿಲ್ಲ. ನಾನು ಹೇಳ್ಕೊತಾ ಇದ್ದೀನಿ ನನಗೇನೂ ಆಗಿಲ್ಲ ಅಂತಂದು ಶಾಸ್ತ್ರನೇ ತಿರುಚಿ ನೀವು ಹೆಣ್ಮಕ್ಳೆಲ್ಲ ಹೇಳ್ಕೊಳ್ಳಿ ಅಂತಂದು ಅವ್ರ ಕೈಲೂ ಹೇಳಿಸಿ ಅವ್ರಿಗೂ ಕರ್ಮ ಬರೋ ಹಾಗೆ ಮಾಡ್ತಾರೆ. ಜೊತೆಗೆ ಸುಮ್ಮನೆ ಇದು ಶಾಸ್ತ್ರನ ತಿರುಚದಂಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ಅಂಥೇಳಿ ನನಗನ್ನಿಸ್ತು. ಅವ್ರು ಮಾತಾಡಿದ್ದಾರೆ ಅಂಥೇಳಿ ಬೇಜಾರಾಗಲಿಲ್ಲ. ಅದು ಆರಾಧನೆ ದಿನ ಎಲ್ಲ ಹೆಣ್ಣುಮಕ್ಕಳು ಹೇಳ್ಕೊಳ್ಳಿ ಅಂಥೇಳಿ ಅಷ್ಟು ಕಾನ್ಫಿಡೆಂಟಾಗಿ ಕರೆ ಕೊಟ್ಟು ಹೇಳ್ತಿದ್ರಲ್ವ, ಹಾಗಾಗಿ ಪ್ರೂಫ್ ಸಮೇತ ಹಾಕಬೇಕು ಅನ್ನಿಸ್ತು. ಇದನ್ನು ನೋಡಿದ ಮೇಲೂ ನೀವು ಹೇಳ್ಕೊಳ್ಳೇಬೇಕು ಅನ್ನೋಂತಹ ಹೆಣ್ಮಕ್ಳು ಹೇಳ್ಕೊಳ್ಳಿ, ನಮಗೇನು ಬೇಜಾರಿಲ್ಲ. ಏಕೆಂದರೆ ರಾಯರ ಪೂಜೆ ಪುನಸ್ಕಾರದಲ್ಲಿ ನಾವು ಯಾವ ರೀತಿ ಸರಿಯಾಗಿ ಪಾಲನೆ ಮಾಡ್ತೀವೋ ಅಷ್ಟೇ ಒಳ್ಳೆಯದಾಗುತ್ತೆ. ಇಲ್ವಾ ನಾವು ಹಾಗೆ ಹೀಗೆ ಮಾಡಿದ್ದೇ ಆದರೆ ಅದರ ನೆಗೆಟಿವ್ ರಿಫ್ಲೆಕ್ಷನ್ ಬೇರೆ ಥರ ಆಗುತ್ತೆ. ಅದಂತೂ ಸತ್ಯ. ಇವತ್ತು ಅವರು ಟೈಮ್ ಚೆನ್ನಾಗಿದ್ದಾಗ ಎಲ್ಲವೂ ನಡ್ಕೊಂಡು ಹೋಗ್ಬೋದು. ಟೈಮ್ ಕೆಟ್ಟಾಗ ಇದೆಲ್ಲ ತಾನೂ ಮಾಡಿ ಬೇರೆಯವ್ರ ಕೈಲೂ ಏನು ಮಾಡಬಾರ್ದನ್ನು ಮಾಡಿಸಿ ಶಾಸ್ತ್ರ ತಿರ್ಚೋ ಕೆಲಸ ಮಾಡ್ತಿದ್ದಾರೋ ಅದಕ್ಕೂ ಅವರು ಅನುಭವಿಸೋ ಅಂತಹ ಕಾಲ ಮುಂದೆ ಬಂದೇ ಬರುತ್ತೆ. ಅದಂತೂ ಸತ್ಯ. ಗೊತ್ತಿಲ್ಲದಲೇ ಯಾವುದ್ರ ಬಗ್ಗೆನೂ ಅದ್ರ ಕವರ್ ಪೇಜ್ ಫೋಟೋನು ಸಹ ನಾನು ನಿಮಗೆ ತೆಗೆದು ಹಾಕ್ಬಿಡ್ತೀನಿ. ರಾಯರ ವಿಷಯದಲ್ಲಿ ಈಗ ಏನೋ ನಮಗೆ ಒಂದು ಹೂಪ್ರಸಾದ ಆಗ್ತಿದೆ, ಅದ್ರ ಬಗ್ಗೆ ನಾವೇನೋ ಒಂದು ಚಾನಲ್ ಓಪನ್ ಮಾಡಿಬಿಟ್ಟಿದ್ದೀವಿ. ಅದು ಅವ್ರು ಮಾತಾಡಿರೋವಂಥವ್ರಿಗಂತೂ ಬಹಳ ದೊಡ್ಡ ಫಾಲೋವರ್ಸ್ ಒಂದು ಗುಂಪೇ ಇದೆ. ಬಟ್ ಅಂಥವರು ಯಾವುದೇ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ದಲೆ ತಪ್ಪಾಗಿ ಎಷ್ಟೋ ತಪ್ಪು ಮಾಹಿತಿನ ಅವರು ಕೊಟ್ಟಿದ್ದಾರೆ. ಕೇಳಿಸ್ಕೊಂಡು ಬಹಳ ನಾನು ಮರ್ಗಿದ್ದುಂಟು. ಏಕೆ ಅಂತಂದರೆ ಅವ್ರ ಫಾಲೋವರ್ಸ್ ಸಂಖ್ಯೆ ನೋಡಿದಾಗ ದಿಗ್ಭ್ರಮೆ ಆಯಿತು. ಇಷ್ಟೊಂದು ಜನ ಫಾಲೋವರ್ಸ್ ಇದ್ದಾಗ ಈ ರೀತಿ ತಪ್ಪಾಗಿ ಹೇಳ್ತಿದ್ದಾರಲ್ಲ ವಿಡಿಯೋಸಲ್ಲಿ ಅಂತಂತಲೇ ಇವತ್ತು ಓಪನ್ ಮಾಡಿದೆ. ಇಂಡೈರೆಕ್ಟಾಗಿ ನನ್ನ ಚಾನಲ್ ಬಗ್ಗೆ ಈ ವಿಡಿಯೋ ಬಗ್ಗೆನೇ ಮಾತಾಡಿದ್ದಾರೆ ಅಂಥೇಳಿ ಅನ್ನಿಸ್ತು.
ಈ ಮಂತ್ರಾಲಯದಲ್ಲಿ ತಿಳಿದವರೇ ಪುಸ್ತಕವನ್ನು ಬರೆದಿರ್ತಾರೆ, ಅಚ್ಚು ಮಾಡಿರ್ತಾರೆ. ಅಲ್ಲಿ ನೀವು ಯಾವುದೇ ರಾಯರ ಸೇವೆ ಪುಸ್ತಕವನ್ನು ತಗೊಂಡು ಸ್ತೋತ್ರಗಳ ಬಗ್ಗೆ ನೀವು ಓದಿದ್ರೂ, ನೀವೆಲ್ಲೇ ನೋಡಿದ್ರೂ ರಾಯರ ಈ ಸ್ತೋತ್ರವನ್ನು ಹೆಣ್ಮಕ್ಳು ಹೇಳ್ಕೊಳ್ಬಾರ್ದು ಅಂತಲೇ ಇರೋದು. ನಾನು ಯಾವುದೇ ಪುಸ್ತಕಗಳ ಒಂದು ನೋಡ್ದಲೇ ಮಾಡ್ದಲೇ ಇಲ್ಲಿ ವಿಡಿಯೋಸನ್ನು ನಾನು ಹಾಕಲ್ಲ. ಇನ್ನೊಂದು ಮಾತು ಹೇಳಿದ್ರು, ಅಲ್ಲಿ ಇಲ್ಲಿ ವಿಡಿಯೋಸ್ನ ನೋಡಿಬಿಟ್ಟು ಹಾಕ್ತಾರೆ. ನನ್ನ ಚಾನಲಲ್ಲಿರೋ ವಿಡಿಯೋಸ್ನ ನೀವು ನೋಡಿದಾಗ 5 ನಿಮಿಷ ನಾನು ಮಾತಾಡಿದರೆ ಅಲ್ಲಿ ನಾನು 1 ನಿಮಿಷನೂ ನಾನು ವೇಸ್ಟ್ ಮಾಡಿರಲ್ಲ. ಕಂಟೆಂಟ್ ಇದ್ದೇ ಇರುತ್ತೆ. ನಾನು ಸುಮ್ಮನೆ ರಾಯರ ಆ ಪವಾಡ ಮಾಡಿದ್ರು, ಈ ಪವಾಡ ಮಾಡಿದ್ರು ಆ ಥರ ವೀಡಿಯೋಸನ್ನು ನಾನು ಹಾಕಲಿಕ್ಕೆ ಹೋಗಲ್ಲ. ಏನಾದರೂ ಮಾಹಿತಿ ಇದ್ದರೆ ಮಾತ್ರ ನಾನು ಹಾಕಿರ್ತೀನಿ. ಅನ್ವಾಂಟೆಡ್ ಆಗಿ ನಾನು ಟೈಮ್ ವೇಸ್ಟ್ ಮಾಡೋದಿಲ್ಲ. ಸುಮ್ಮನೆ ವಿಡಿಯೋ ಮಾಡಬೇಕು, ವ್ಯೂಸ್ ಬೇಕು, ಅದರಿಂದ ದುಡ್ಡು ಬೇಕು ಅನ್ನೋಂಥ ಕಾರಣಕ್ಕೆ ಗೊತ್ತಿಲ್ಲದಿರೋದ್ರ ಬಗ್ಗೆ ದಯವಿಟ್ಟು ವಿಡಿಯೋ ಮಾಡಿ ನಿಮ್ಮ ಸಾವಿರಾರು ಜನ ಫಾಲೋವರ್ಸ್ ಅದನ್ನು ನೋಡಿ ಮಾಡಿ ಅವರು ಕರ್ಮ ಕಟ್ಕೊಳ್ಳೋ ರೀತಿ ನಿಮ್ಮ ವ್ಯೂಸ್ಗೋಸ್ಕರ ಬಾಯಿಗೆ ಬಂದಿದ್ದನ್ನು ದಯವಿಟ್ಟು ವಿಡಿಯೋ ಮಾಡಿ ಹಾಕೋದನ್ನು ಬಿಡಿ. ಕರೆಕ್ಟಾಗಿ ಗೊತ್ತಿದ್ದರೆ, ಓದಿ ತಿಳ್ಕೊಂಡಿದ್ರೆ, ಇಲ್ಲ ಯಾರ ಹತ್ರ ಆದರೂ ನಿಮಗೆ ಕನ್ಫರ್ಮ್ ಆಗಿ ಕೇಳಿ ತಿಳ್ಕೊಂಡಿದ್ದು ಅದ್ರ ಬಗ್ಗೆ ಜ್ಞಾನ ಇದ್ದರೆ ರಾಯರ ಬಗ್ಗೆ ವಿಡಿಯೋಸ್ ಮಾಡಿ ಹಾಕಿ. ಬೇರೆಯವ್ರ ಬಗ್ಗೆ ಲಘುವಾಗಿ ಮಾತಾಡೋದು ಎಲ್ಲರಿಗೂ ಬರುತ್ತೆ. ಯಾರ ಬಗ್ಗೆನೂ ಹಾಗೆಲ್ಲ ಲೈಟಾಗಿ ಮಾತಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಆಗಲಿ, ದಯವಿಟ್ಟು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಹೆಂಗಸರು ಗಂಡಸರು ಅನ್ನೋ ಭೇದ ಇಲ್ಲ. ಗಾಯತ್ರಿ ಮಂತ್ರವನ್ನೂ ಸಹ ಪಾರಾಯಣ ಮಾಡಿ. ಹೆಂಗಸರು ಗಂಡಸರು ಅನ್ನೋ ಭೇದ ಇಲ್ಲ. ಮತ್ತು ಅಷ್ಟೋತ್ರನೂ ಸಹ ಹೇಳ್ಕೊಳ್ಳಿ. ಅದಕ್ಕೂ ಹೆಂಗಸರು ಹೇಳ್ಕೋಬಾರ್ದು ಅನ್ನುವಂತಹ ನಿಯಮ ಏನೂ ಇಲ್ಲ. ಅಕ್ಷರ ಮಾಲಿಕಾ ಸ್ತೋತ್ರವನ್ನೂ ಸಹ ಹೇಳ್ಕೋಬೋದು. ರಾಯರ ಅಕ್ಷರ ಮಾಲಿಕಾ ಸ್ತೋತ್ರ ಇದು ಸಹ ಬಹಳ ಒಂದು ಪ್ರಸಿದ್ಧಿಯಾದಂತಹ ಸ್ತೋತ್ರ. ಪೂರ್ಣಬೋಧ ಸ್ತೋತ್ರ ಏನಿದೆ ಅಷ್ಟೇ ಒಂದು ಫಲವನ್ನು ಕೊಡುವಂತಹ ಸ್ತೋತ್ರ. ಇದನ್ನು ಅಕ್ಷರ ಮಾಲಿಕಾ ಸ್ತೋತ್ರ ಅಂತ ಹೇಳಿ ಬರುತ್ತೆ. ಅದನ್ನು ಸಹ ಹೆಣ್ಮಕ್ಳು ಹೇಳ್ಕೊಳ್ಳಿ. ಯಾವುದನ್ನು ಹೇಳ್ಕೋಬಾರ್ದು ಅಂತಂದರೆ ರಾಯರ ಪೂರ್ಣಬೋಧ ಸ್ತೋತ್ರ. ಹಿರಿಯರು ಯಾವುದನ್ನು ಸುಮ್ಮನೆ ಮಾಡಿಲ್ಲ, ಪುಸ್ತಕಗಳಲ್ಲಿ ಅಚ್ಚಾಗಿಲ್ಲ. ಅದಕ್ಕೆ ಒಂದು ಕಾರಣ, ರೀತಿ ನೀತಿ ಇರುತ್ತೆ. ಮತ್ತು ಇನ್ನೊಂದನ್ನು ಯಾವುದು ಹೇಳ್ಕೋಬಾರ್ದು ಅಂತಂದರೆ, ನಾವು ರಾಯರ ಕೆಲವೊಂದು ಮಂತ್ರಾಲಯದಿಂದ ತಂದಂತಹ ಪುಸ್ತಕವನ್ನು ನೋಡಿದಾಗ ಅಪ್ಪಣ್ಣಾಚಾರ್ಯರಿಂದ ರಾಯರ ಒಂದು ಅಷ್ಟೋತ್ರ ರಚನೆ ಆಗಿದೆ. ಅಂತಂದರೆ ನಾವೀಗೇನು ಹೇಳ್ಕೊಳ್ತೀವಿ ನಾರ್ಮಲ್ಲಾಗಿ ಅದನ್ನು ಬಿಟ್ಟು ಅಪ್ಪಣ್ಣಾಚಾರ್ಯರಿಂದ ರಾಯರ ಒಂದು ಅಷ್ಟೋತ್ತರ ರಚನೆಯಾಗಿದೆ. ಅದನ್ನೂ ಸಹ ಹೆಣ್ಮಕ್ಳು ಹೇಳ್ಕೊಳ್ಬಾರ್ದು ಅಂಥೇಳಿ ಹೇಳ್ತಾರೆ. ಈ ಸ್ತೋತ್ರಗಳು ನಾನು ಯಾವ್ಯಾವುದೆಲ್ಲ ಹೇಳಿದ್ದೀನಿ ಅದನ್ನು ದಯವಿಟ್ಟು ಆರಾಧನೆಯ 3 ದಿನವೂ ಸಹ ನೀವು ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ವಿಶೇಷವಾದಂತಹ ನಿಮಗೆ ಒಂದು ಅನುಗ್ರಹ ರಾಯರಿಂದ ಲಭ್ಯ ಆಗುತ್ತೆ. ಈ ಆರಾಧನೆಯ 3 ದಿನವೂ ಸಹ ಈ ಸ್ತೋತ್ರಗಳನ್ನು ನೀವು ಪಾರಾಯಣ ಮಾಡ್ಕೊಳ್ಳೋದ್ರಿಂದ. ಇಲ್ಲಿ ನಾವು ಪ್ರತಿಯೊಂದು ಸ್ತೋತ್ರವನ್ನು ಹೇಳ್ಕೊಂಡಾದ ತಕ್ಷಣ ರಾಯರಿಗೆ ತುಪ್ಪದ ಬತ್ತಿಯಿಂದ ಆರತಿ ಮಾಡಬೇಕು. ಅಂತಂದರೆ ಈಗ ವಿಷ್ಣು ಸಹಸ್ರನಾಮ ಮುಗಿಯುತ್ತೆ, ಆಗ 2 ತುಪ್ಪದ ಬತ್ತಿ ತೊಗೊಂಡು ಮತ್ತು ಗಾಯತ್ರಿ ಮಂತ್ರ ಹೇಳ್ಕೊಳ್ತೀರಾ, ಇಲ್ಲ ಅಕ್ಷರ ಮಾಲಿಕಾ ಸ್ತೋತ್ರ ಹೇಳ್ಕೊಳ್ತೀರಾ ಅಂದರೆ ಒಂದು ಸ್ತೋತ್ರವನ್ನು ಮುಗಿದ ತಕ್ಷಣ ನೀವು ರಾಯರಿಗೆ ಒಂದು ಹೂವನ್ನು ಅವರ ಪಾದಕ್ಕೆ ಹಾಕಿ 2 ತುಪ್ಪದ ಬತ್ತಿಗಳಿಂದ ರಾಯರಿಗೆ ಆರತಿಯನ್ನು ಕೊಡಬೇಕು. ಅಂದರೆ ಅಲ್ಲಿಗೆ ಆ ಸ್ತೋತ್ರ ಸಮರ್ಪಣೆ ಆಯಿತು ಅಂತ ಹೇಳಿ ಹೇಳಿದ್ದನ್ನು ದಯವಿಟ್ಟು ಪಾಲನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಫಾಲೋ ಮಾಡಿ. ಯಾರು ಅವತ್ತು ನಾನು ಪೂರ್ಣಬೋಧ ಸ್ತೋತ್ರ ಬಗ್ಗೆ ಮಾತಾಡಿದ್ದೀನಿ ಅವ್ರಿಗೆ ವಾಟ್ಸಪ್ ಕಳಿಸಿದ್ದೀರಾ, ದಯವಿಟ್ಟು ಇದನ್ನು ಪ್ರೂಫ್ ಸಮೇತ ಹಾಕಿದ್ದೀನಿ. ಈ ವಿಡಿಯೋನು ಅವ್ರಿಗೆ ಕಳಿಸ್ಬಿಟ್ಟು ಇದ್ರ ಬಗ್ಗೆ ಮಾತಾಡೋಕ್ಕೆ ಹೇಳಿ. ಆದರೆ ದಯವಿಟ್ಟು ಇದೊಂದು ಹೆಲ್ಪ್ ಮಾಡಿಕೊಡಿ. ಸುಮಾರು ಜನ ಭಕ್ತರಿಗೆ ಹೆಲ್ಪ್ ಆಗುತ್ತೆ. ನಮಸ್ಕಾರ.